ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೇತ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಮಾಸದ ಈ ಪ್ರೋಷ್ಠಪದಿ ಅಂತಹ ಪರ್ವ ಸಮಯದಲ್ಲಿ ಭಾಗವತದ ಕಿಂಚಿತ್ ಚಿಂತನೆಯನ್ನು ನಡೆಸುವಂತಹ ಒಂದು ಸಣ್ಣ ಪ್ರಯತ್ನ. ನಿನ್ನೆಯ ದಿವಸ ಭಗವಂತನ ಅವತಾರವಾಗಬೇಕು ಎಂಬ ದೃಷ್ಟಿಯಿಂದಾಗಿ ಪ್ರಾರ್ಥನೆಯನ್ನು ಭೂದೇವಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಪ್ರಾರ್ಥನೆಯನ್ನು ಅನುಸರಿಸಿಕೊಂಡು ಭಗವಂತ ಅವತಾರ ಮಾಡಬೇಕು ಅಂತ ಅನ್ನಿಸಿಕೊಂಡು ಅದಾದ ಮೇಲೆ ಅದಕ್ಕಿಂತ ಮೊದಲು ಭಗವಂತ ಅವತಾರ ಮಾಡಬೇಕು ಅಂತಾದರೆ ಅದಕ್ಕಿಂತಲೂ ಮೊದಲು ಇತರ ದೇವತೆಗಳ ಅವತಾರ, ಅವರು ಭೂಮಿಯಲ್ಲಿ ಬರಬೇಕು ಎಂಬ ವಿಚಾರವನ್ನು ನಿನ್ನೆ ದಿವಸ ನಾವು ನೋಡಿದೆವು. ಅದಾದ ಮೇಲೆ ಆ ದೇವಕಿ ಕಾರಾಗೃಹದಲ್ಲಿ ಇದ್ದಾಳೆ. ಆ ಕಾರಾಗೃಹದಲ್ಲಿ ಭಗವಂತನ ಅವತಾರಕ್ಕೆ ದೇವಕಿ ಸರ್ವ ಆ ದೇವತೆಗಳ ಸನ್ನಿಧಾನವನ್ನು ತನ್ನಲ್ಲಿ ಇರಿಸಿಕೊಂಡು ಅವಳು ತಾನು ಮಕ್ಕಳನ್ನು ಹೆರ್ತಾಳೆ. ಭಗವಂತನ ಅವತಾರವನ್ನು ಮಾಡಬೇಕು ಎಂಬುದಾಗಿ ಅಲ್ಲಿ ಒಂದೊಂದಾಗಿ ಮಕ್ಕಳು ದೇವಕಿಯಂದಾಗಿ ಬರ್ತದೆ. ಆಗ ಎಲ್ಲ ಮಕ್ಕಳನ್ನೂ ಕೂಡ ಕಂಸ ಏನು ಮಾಡ್ತಾನೆ, ವಸುದೇವ ಏನು ಮಾಡ್ತಾನೆ ಅಂತಂದರೆ ತನ್ನ ಅಣ್ಣನ ಅಂದರೆ ದೇವಕಿಯ ಅಣ್ಣನಾದಂತಹ ಕಂಸನಿಗೆ ಅದನ್ನು ಕೊಡ್ತಾಳೆ. ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳ್ತಾರೆ. ಅದೇನು ಅಂತಂದರೆ, ಇನ್ನೇನು ಆ ಎಲ್ಲ ಮಕ್ಕಳುಗಳನ್ನು ಕಂಸ ಒಂದೊಂದಾಗಿ ಏನು ಆ ಮಕ್ಕಳನ್ನು ಕೊಲ್ತಾ ಇದ್ದಾನೆ, ಸಂಹಾರವನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿಯಾಗಿರತಕ್ಕಂತಹ ಒಂದು ಕನಿಕರವನ್ನೂ ಕೂಡ ತಾನು ತೋರ್ತಾ ಇಲ್ಲ. ಎಲ್ಲ ಮಕ್ಕಳುಗಳನ್ನು ಕೂಡ ವಸುದೇವ ತಂದಿರತಕ್ಕಂತಹ ಏನು ಆ ಮಗು ಇದೆ, ಆ ಎಲ್ಲ ಮಕ್ಕಳನ್ನೂ ಕೂಡ ಕಂಸ ತುಂಬ ನಿಷ್ಠುರನಾಗಿ, ತುಂಬ ಕ್ರೂರನಾಗಿ ಅವನು ಆ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ತಾ ಇರ್ತಾನೆ. ಆದರೆ ಒಂದು ಆ ಮಗು ಮಾತ್ರ ಅದು ಏನಾಗಿರ್ತದೆ ಅಂತ ಕೇಳಿದರೆ ಅವನಿಗೆ ಪುತ್ರೋತ್ಪತ್ತಿ ಪುತ್ರನಾಶ ಇದೆರಡೂ ಕೂಡ ಅವನಲ್ಲಿ ಸಹಜ, ಒಂದು ಯಾವುದೂ ಕೂಡ ಒಂದು ವಿಶೇಷವಾಗಿರತಕ್ಕಂತಹದ್ದಲ್ವೇ ಅಲ್ಲ. ಎರಡನ್ನೂ ಕೂಡ
ಸಮಾನವಾಗಿ ಕಾಣ್ತಾ ಇರತಕ್ಕಂಥವನವನು. ಅಂತಹ ಸಂದರ್ಭದಲ್ಲಿ ನಾರದರು ಬರ್ತಾರಂತೆ ಕಂಸನ ಬಳಿಗೆ. ಆ ನಾರದರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನಮಗೆ ಭಾಗವತ ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಗಥೇತ ವಾಸುದೇವೇತೋ ದೇವಕಾರ್ಯಾರ್ಥ ಮುದ್ಯತಃ ಎದತ್ ಕಂಸಾಯ ಭಗವಾನ್ ಶಂಸಯಾಮಾಸ ನಾರದಃ ಭೂಮೇರ್ಭಾರವತೀರ್ಣಾನಾಂ ದೈತ್ಯಾನಾಂಚ ವದೋದ್ಯಮಂ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾನಂತೆ ನಾರದರು. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಆ ನಾರದರು ಒಂದು ರಹಸ್ಯ ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಈಗ ಒಂದು ರಹಸ್ಯ, ವಸುದೇವ ಎಲ್ಲ ಮಗುವನ್ನ ಎತ್ತುಕೊಂಡು ಹೋಗಿದ್ದಾನೆ. ಅವನು ಹೋದ ನಂತರ ಯಾವುದೇ ರೀತಿಯಾಗಿ ಅಂದರೆ ಎದತ್ ಕಂಸಾಯ ಭಗವಾನ್ ಶಂಸಯಾಮಾಸ ಪಾರ್ಥಿವ ಅಂತ ಅವನನ್ನ ಒಂದು ರೀತಿಯಲ್ಲಿ ಸಹಜವಾಗಿ ಅಲ್ವಾ, ನಾವು ಲೋಕದಲ್ಲಿ ಒಂದು ನಿಯಮವನ್ನು ನೋಡ್ತೇವೆ. ಒಬ್ಬನನ್ನ ದುಷ್ಟ, ಅವನನ್ನ ಸಹಜವಾಗಿ ಸ್ವಲ್ಪ ನಾವು ಅವನನ್ನು ಹೊಗಳಿದೆವು ಅಂತ ಹೇಳಿದ್ರೆ, ತನ್ನನ್ನು ಅವನ ಪ್ರಶಂಸೆಯನ್ನು ಮಾಡಿದೆವು ಅಂತಾದರೆ ಸಹಜವಾಗಿ ಆ ವ್ಯಕ್ತಿ ಸ್ವಲ್ಪ ಅಹಂಕಾರವನ್ನು ಪಟ್ಟುಕೊಳ್ಳುತ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಆ ನಾರದರು ಆ ಕಂಸನ ಬಳಿಗೆ ಬಂದು ಒಂದಷ್ಟು ವಿಚಾರಗಳನ್ನು ಹೇಳ್ತಾರಂತೆ. ಆದರೆ ಆ ನಾರದರ ಯಾವ ಮಾತನ್ನ ಕೇಳಿದ ನಂತರ ನಾರದರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಅವರ ಹೆಸರಿನಲ್ಲಿಯೇ ಇದೆ ನಾರದರು ಅಂತ. ಒಳ್ಳೆಯ ಶುದ್ಧವಾದಂತಹ ಜ್ಞಾನವನ್ನು ನೀಡತಕ್ಕಂಥವರು ನಾರದರು. ಅಂತಹ ನಾರದರು ನಾರಂದದಾತೀತಿ, ಶುದ್ಧವಾದಂತಹ ಜ್ಞಾನವನ್ನು ನೀಡುವಂಥವರು ಅದು ನಾರದರು. ಅಂತಹ ನಾರದರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಕಂಸನ ಬಳಿಗೆ ಬಂದು ಒಂದಷ್ಟು ಅವನನ್ನ ಹೇಳ್ತಾರೆ. ನಿನ್ನ ಶತ್ರುಗಳಾಗಿರತಕ್ಕಂತಹ ದೇವಕಿಯ ಗರ್ಭದಲ್ಲಿ ಜನಿಸ್ತಾನೆ ಅಂತ ಹೇಳಿಕೊಂಡು ನಿನಗೆ ಅಶರೀರವಾಣಿ ಆಗಿದೆ. ಆದರೆ ವಸುದೇವನಿಗೆ ಪೂರ್ಣವಾಗಿ ಅವನನ್ನ ಬಂಧನದಲ್ಲಿರಿಸಿ ಅವನನ್ನ ಕಾರಾಗೃಹದಲ್ಲಿಟ್ಟು ಏನೆಲ್ಲ ಮಕ್ಕಳುಗಳು ವಸುದೇವ ದೇವಕಿಯರಿಗೆ ಯಾವುದೆಲ್ಲ ಮಕ್ಕಳು ಹುಟ್ಟುತ್ತಾರೋ ಆ ಎಲ್ಲ ಮಕ್ಕಳನ್ನು ಕೂಡ ಅವನು ಸಂಹಾರ ಮಾಡ್ತಾ ಬರ್ತಾನೆ. ಅವರನ್ನ ನಾಶ ಮಾಡ್ತಾ ಬರ್ತಾನೆ. ಆದರೆ ಹೇಳ್ತಾರೆ, ಅವನು ಅವರ ಮಕ್ಕಳಗಳ ಪ್ರಾರಬ್ಧವಶಾತ್ ಅವರು ಹುಟ್ಟಿದ ತಕ್ಷಣ ಎಲ್ಲರೂ ಕೂಡ ಸಾಯುವಂತಹ ಒಂದು ವ್ಯವಸ್ಥೆಯಲ್ಲಿರ್ತಾರೆ. ಅದರ ಬಗ್ಗೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅವರನ್ನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಶಿಶುಗಳನ್ನ ಯಾಕೆ ಅವನು ಅವರನ್ನೆಲ್ಲ ಸಂಹಾರ ಮಾಡಿದ ಅಂತ ಕೇಳಿದ್ರೆ, ಅವರ ಪ್ರಾರಬ್ಧ, ಆ ಮಕ್ಕಳುಗಳು ಹುಟ್ಟಿದ ತಕ್ಷಣ ಅವರು ಸಾಯಬೇಕು ಎಂಬಂತಹ ಒಂದು ಶಾಪಗ್ರಸ್ತರಾಗಿಯೇ ಇದ್ರು. ಅದಕ್ಕೋಸ್ಕರವಾಗಿ ಆ ಎಲ್ಲ ಮಕ್ಕಳುಗಳು ಕೂಡ ಕಂಸನ ಮೂಲಕವಾಗಿ ಹುಟ್ಟಿದ ತಕ್ಷಣ ಎಲ್ಲ ಮಕ್ಕಳುಗಳು ಕೂಡ ಸಾಯ್ತಾ ಇದ್ರು. ಹೀಗೆ ಆ ಎಲ್ಲ ಮಕ್ಕಳುಗಳನ್ನ ಆ ಶಿಶು ಹತ್ಯೆಯನ್ನ ಕಂಸ ಮಾಡ್ತಾ ಇದ್ದ. ಆ ಕಂಸ ಅಂತಹ ಎಲ್ಲ ಸಂಹಾರವನ್ನ ಮಾಡಿಕೊಂಡು ಈ ಕಂಸನಿಂದ ವಿಪರೀತವಾಗಿ ಪೀಡಿತರಾಗ್ತಾರೆ ಯಾದವರು. ಅವನ ಆಳ್ವಿಕೆಯಲ್ಲಿ ತುಂಬ ಅವನು ರಾಜ್ಯದಲ್ಲಿರತಕ್ಕಂತಹ ಜನರನ್ನ ಪೀಡಿಸ್ತಾ ಇದ್ದ, ಬೇರೆ ಬೇರೆ ರೀತಿಯಾಗಿ ಅವರನ್ನು ಪೀಡಿಸ್ತಾ ಇದ್ದ. ಹೀಗೆ ಆ ಪೀಡಿತರಾಗಿರತಕ್ಕಂತಹ ಕಂಸನಿಂದ ಪೀಡಿತರಾಗಿರತಕ್ಕಂತಹ ಎಲ್ಲರೂ ಕೂಡ ಮಥುರೆಯನ್ನ ಬಿಟ್ಟು ಬೇರೆ ಬೇರೆ ಅವರು ದೇಶಗಳಿಗೆ, ಪಾಂಚಾಲ, ಕೇಕಯ, ಸಾಲ್ವ, ಹೀಗೆ ಬೇರೆ ಬೇರೆ ದೇಶಗಳಿಗೆ ಅವರು ಎಲ್ಲರೂ ಕೂಡ ಹೊರಟು ಬಿಡ್ತಾರೆ. ಆದರೆ ಕೆಲವರು ಮಾತ್ರ ಅಕ್ರೂರಾದಿಗಳು ಅವರೆಲ್ಲರೂ ಕೂಡ ಮಥುರೆಯಲ್ಲಿ ಇದ್ದುಕೊಂಡು ಕಂಸನಿಗೆ ಒಂದು ವಾಸ್ತವಿಕವಾಗಿ ಅಕ್ರೂರ ತುಂಬ ದೊಡ್ಡ ಜ್ಞಾನಿ. ಅವನು
ಕಂಸನ ಜೊತೆಗಿದ್ದುಕೊಂಡು ತುಂಬ ಸಾತ್ವಿಕವಾದಂತಹ ಜೀವನವನ್ನು ಅವನು ನಡೆಸ್ತಾ ಇದ್ದ. ಹೀಗೆ ಅಲ್ಲಿ ಆ ರಾಜ್ಯದಲ್ಲಿ ಕಂಸನ ಜೊತೆಗೆ ಇದ್ದುಕೊಂಡು ಅವರು ಇರ್ತಾರೆ. ಹೀಗೆ ಆ ದೇವಕಿಯ ಗರ್ಭದಲ್ಲಿರತಕ್ಕಂತಹ ಎಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡುತ್ತಾನೆ. ಅದಾದ ಮೇಲೆ 7ನೆಯದ್ದಾಗಿರತಕ್ಕಂತಹ ಗರ್ಭ ಅದು ಭಗವಂತನ ಶುಕ್ಲಕೇಶದ ಅಂಶ, ಅಂತಹ ಅಂಶವಾಗಿರತಕ್ಕಂತಹ ಶೇಷ, ಅವನು ಬಲರಾಮನಾಗಿ ಅವತಾರವನ್ನು ಮಾಡ್ತಾನೆ. ಅವನು ಅವತಾರವನ್ನು ಮಾಡಿ ಇಲ್ಲಿ ನಾರದರು ಹೇಳ್ತಾರೆ ಏನು ಅಂತ ಕೇಳಿದ್ರೆ, ನಿನಗೆ ಕೊಲ್ಲುವುದು ಯಾರು? ನಿನ್ನನ್ನು ಕೊಲ್ಲುವುದು 8ನೇ ಗರ್ಭ. ಆ 8ನೇ ಗರ್ಭ ಅದನ್ನು ಅವನಿಗೆ ಅಶರೀರವಾಣಿ ಆಗಿರತಕ್ಕಂತಹದ್ದು 8ನೇ ಗರ್ಭದಿಂದಾಗಿ ಮೃತ್ಯು ಅಂತ. ಆ 8ನೆಯ ಗರ್ಭಕ್ಕೋಸ್ಕರವಾಗಿ ಅವನು ಅಲ್ಲಿ ಕಾಯ್ತಾ ಇದ್ದ. ಅದಾದ ಮೇಲೆ ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳ್ತಾರೆ. ಶೇಷ ಅವತಾರವನ್ನು ಮಾಡಿದ್ದಾನೆ. ಅವನು ಅವತಾರವನ್ನು ಮಾಡಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ, ಹಿಂದಿನ ಜನ್ಮದಲ್ಲಿ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ಶೇಷ ಏನು ಮಾಡಿದ್ದ ಅಂತ ಕೇಳಿದರೆ, ಅಣ್ಣನ ಸೇವೆಯನ್ನು ತುಂಬ ಶ್ರದ್ಧೆಯಿಂದ ಮಾಡಿರತಕ್ಕಂಥವನು. ಆ ಶ್ರದ್ಧೆ ಆ ಅಣ್ಣನಿಗೆ ಅಂದರೆ ರಾಮಾವತಾರದಲ್ಲಿ ಮಾಡಿದಂತಹ ಸೇವೆಯಿಂದಾಗಿ ಏನಾಗಿದ್ದ ಅಂತ ಕೇಳಿದ್ರೆ, ಅವನ ಪುಣ್ಯ ತುಂಬ ಅಧಿಕವಾಗಿತ್ತದು. ಎಷ್ಟು ಪುಣ್ಯವನ್ನು ತಾನು ಸಂಪಾದನೆ ಮಾಡಬೇಕೋ ಅದಕ್ಕಿಂತಲೂ ಕೂಡ ಅಧಿಕವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡಿದ್ದ. ಅಂತಹ ಆ ಸಂದರ್ಭದಲ್ಲಿ ಈ ಬಲರಾಮ ಅವನ ಅವತಾರವನ್ನು ಹೇಳ್ತಾರೆ. ಆ ಕಂಸನಿಂದಾಗಿ ವಿಪರೀತವಾಗಿ ತೊಂದರೆ ಉಂಟಾಗಿದೆ. ಅದಾದ ಮೇಲೆ ಹೇಳ್ತಾರೆ, ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ ಅಂತ ಗಚ್ಚದೇ ವೃಜಂಭದ್ರೆ ಅಂತ ಆ ಭಗವಂತನಿಂದ ಆಜ್ಞಾಪಿಸಲ್ಪಟ್ಟಿರತಕ್ಕಂತಹ ಲಕ್ಷ್ಮೀದೇವಿ ದುರ್ಗೆ, ಅವಳು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಿಕೊಂಡು ಅವಳು ಅವತಾರವನ್ನು ಮಾಡ್ತಾಳಂತೆ. ಈ ಅವತಾರವನ್ನು ಕಂಸನ ಪೀಡೆ ಎಲ್ಲಿಯ ತನಕ ಇತ್ತು ಅಂತ ಕೇಳಿದ್ರೆ ಹೇಳ್ತಾರೆ, ಆ ವಸುದೇವನ ಅನ್ಯಾಶ್ಚ ಕಂಸ ಸಂವಿಘ್ನಾ ಇವರೇಶು ವಸಂತಿದೆ ಅಂತ ಹೇಳ್ತಾರೆ. ಅಂದರೆ ಅವನ ಭಯದಿಂದಾಗಿ ಯಾವುದೋ ಒಂದು ಸ್ಥಳಕ್ಕೆ, ಅಜ್ಞಾತವಾಗಿರತಕ್ಕಂತಹ ಸ್ಥಳದಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಅಜ್ಞಾತವಾದಂತಹ ಸ್ಥಳದಲ್ಲಿ ತಾವು ಇದ್ದುಕೊಂಡು ದೇವಕಿಯ ಉದರದಲ್ಲಿ ಭಗವಂತನ ಸನ್ನಿಧಾನ, ಶುಕ್ಲಕೇಶದ ಆವೇಶ ಅಷ್ಟೇ ಅಲ್ಲದೆ ಆ ಶೇಷ ಅವನು ಅಲ್ಲಿ ಆ ಶರೀರವನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಲ್ಲಿಂದ ತೆಗೆದು ಅದನ್ನು ರೋಹಿಣಿಯ ಗರ್ಭದಲ್ಲಿ ಇರಿಸ್ತಾನೆ. ಇರಿಸಿ ಆ ದೇವಕಿಯ ಮಗನಾಗಿ ತಾನು ಅವತಾರವನ್ನು ಮಾಡ್ತೇನೆ. ಅದಾದ ಮೇಲೆ ನಂದಗೋಪನ ಪತ್ನಿಯಾಗಿರತಕ್ಕಂತಹ ಯಶೋದೆಯ ಅಲ್ಲಿ ನೀನು ಅವತಾರವನ್ನು ಮಾಡಬೇಕು ಎಂಬುದಾಗಿ ಭಗವಂತನ ಆಜ್ಞೆ. ಅದನ್ನು ಪರಿಪಾಲನೆ ಮಾಡಿ ಯಶೋದೆಯಲ್ಲಿ ಅವತಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಭಗವಂತನ ಆಜ್ಞೆಯಾಗಿದೆ ದುರ್ಗಾದೇವಿಗೆ. ಅಂತಹ ಆ ದುರ್ಗಾದೇವಿ ಎಂತಹ ಸಾಮರ್ಥ್ಯ ಅಂತ ಕೇಳಿದ್ರೆ, ಎಲ್ಲವನ್ನೂ ಕೂಡ ಅವಳಿಗೆ ಕೊಡುವಂತಹ ಸಾಮರ್ಥ್ಯವುಳ್ಳವಳು. ಅವಳನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅವಳನ್ನು ಹೆಸರಿನಿಂದ ಕರೀತಾರೆ ಎಂಬುದಾಗಿ ನಮಗೆ ಇಲ್ಲಿ ಆ ಭಾಗವತ ಅದರ ಚಿತ್ರಣವನ್ನು, ಅದರ ವಿಷಯವನ್ನು ತಿಳಿಸಿಕೊಡುತ್ತದೆ. ಹೀಗೆ ಆ ಬಲರಾಮನ, ಅದೇ ರೀತಿಯಾಗಿ ಯಶೋದೆಯ ಗರ್ಭದಲ್ಲಿ ದುರ್ಗಾದೇವಿಯ, ಅದೇ ರೀತಿಯಾಗಿ ದೇವಕಿಯ ಗರ್ಭದಲ್ಲಿ ಭಗವಂತನ ಸ್ವಯಂ ಹುಟ್ಟುವಿಕೆ ಅಂದರೆ ಅವನ ಅವತಾರ ಎಂಬುದಾಗಿ, ಹೀಗೆ ಎಲ್ಲ
ಅವತಾರಕ್ಕೆ ಬೇಕಾಗಿರತಕ್ಕಂತಹ ಪೀಠಿಕೆ. ಅಂದರೆ ಬರಬೇಕು ಅಂತಾದರೆ ಒಂದಷ್ಟು ಎಲ್ಲ ವ್ಯವಸ್ಥೆಗಳು ಬೇಕಲ್ವ. ದೊಡ್ಡದಾಗಿರತಕ್ಕಂತಹ ಅಧಿಕಾರಿಗಳು, ಹಿರಿಯರಾಗಿರತಕ್ಕಂತಹ ಒಂದಷ್ಟು ದೊಡ್ಡ ಜ್ಞಾನಿಗಳು ಅಥವಾ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನೋಡೋದು ಅಂತಾದರೆ ಯಾರೋ ಒಬ್ಬ ದೊಡ್ಡ ಹುದ್ದೆಯಲ್ಲಿ ಬರುವಂಥವನು ಅವನು ಬರ್ತಾನೆ ಅಂತಾದರೆ ಅವನ ವ್ಯವಸ್ಥೆಗೋಸ್ಕರವಾಗಿ ಕೆಳಗಿನ ಹುದ್ದೆಯಲ್ಲಿರುವಂತಹ ಎಲ್ಲ ಅಧಿಕಾರಿ ವರ್ಗ ಅದು ಬಂದೇ ಬರ್ತದೆ. ಹೇಗೆ ದೇಶದ ಪ್ರಧಾನವಾಗಿರತಕ್ಕಂತಹ ಒಬ್ಬ ವ್ಯಕ್ತಿ, ರಾಷ್ಟ್ರಪತಿಯೋ ಅಥವಾ ಇನ್ನಿತರ ಪ್ರಧಾನಮಂತ್ರಿಯೋ ಒಬ್ಬ ಬರ್ತಾನೆ ಅಂತಾದರೆ ಅವನ ರಕ್ಷಣೆಗೆ ಬೇಕಾಗಿ ಒಂದಷ್ಟು ಆರಕ್ಷಕ ದಳ, ಅದೇ ರೀತಿಯಾಗಿ ಇನ್ನು ಅವನ ವ್ಯವಸ್ಥೆಗಳನ್ನು ನೋಡಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಇನ್ನಿತರ ಎಲ್ಲ ಅಧಿಕಾರಿ ವರ್ಗಗಳು ಬರ್ತಾರೆ. ಅದೇ ರೀತಿಯಾಗಿ ಸಾಕ್ಷಾತ್ ಅಧಿಪತಿಯಾಗಿರತಕ್ಕಂತಹ ಜಗತ್ತಿನ ಅಧಿಪತಿಯಾದಂತಹ ಭಗವಂತ ಅವತಾರವನ್ನು ಮಾಡುತ್ತಾನೆ ಅಂತಾದರೆ ಇಡೀ ಶೇಷಾದಿಗಳಿಂದ ಆರಂಭಿಸಿಕೊಂಡು ಬ್ರಹ್ಮಾದಿಗಳು, ವಾಯುವಾದಿಗಳಿಂದ ಆರಂಭಿಸಿಕೊಂಡು ಎಲ್ಲ ದೇವತಾ ವರ್ಗ, ದೇವತಾ ಕಕ್ಷೆ ಅದು ಅವತಾರವನ್ನು ಮಾಡಬೇಕು. ಅವತಾರವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾಗುವಂತಹ ಪೀಠಿಕಾ ಸ್ಥಾನವನ್ನು ಎಲ್ಲವನ್ನೂ ಕೂಡ ಇಲ್ಲಿ ಸಿದ್ಧಪಡಿಸುತ್ತಾರೆ. ಹೀಗೆ ಎಲ್ಲ ಪೀಠಿಕಾವನ್ನು ಮಾಡಿಕೊಂಡು ಅದಾದ ಮೇಲೆ ಭಗವಂತನ ಆಜ್ಞೆಯನ್ನು ಪಡೆದುಕೊಂಡು ಅವಳು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಭೂಮಿಗೆ ಬರ್ತಾಳೆ. ಅವಳು ದುರ್ಗಾದೇವಿ, ಸಾಕ್ಷಾತ್ ದುರ್ಗೆ, ಸಾಕ್ಷಾತ್ ಭಗವಂತನ ಮಡದಿ. ಅವಳು ದೇವಕಿಯ ಗರ್ಭವನ್ನು ತೆಳೆದು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ರೋಹಿಣಿಯಲ್ಲಿ ಇಡ್ತಾಳಂತೆ. ಆದರೆ ಏನಾಯಿತು ಅಂತ ಕೇಳಿದ್ರೆ ಇದು ಭಾಗವತ ಹೇಳುವಂತಹ ಚಿಂತನೆಯಂತಹದ್ದು ಅಂತ ಕೇಳಿದ್ರೆ ಅಲ್ಲಿ ಗರ್ಭಸ್ರಾವವಾಯಿತು ಅಂತ ಹೇಳಿಕೊಂಡು ಲೌಕಿಕವಾಗಿರತಕ್ಕಂತಹ ಒಂದು ವ್ಯವಸ್ಥೆ. ಆದರೆ ವಾಸ್ತವಿಕವಾಗಿ ಅಲ್ಲಿ ಗರ್ಭಪಾತ ಎಂಬುದು ಆಗಲಿಲ್ಲ. ಮತ್ತು ಅಲ್ಲಿರತಕ್ಕಂತಹ ಆ ಗರ್ಭವನ್ನು ಅವಳು ಏನು ಮಾಡಿದ್ದಳು ಕೇಳಿದರೆ ರೋಹಿಣಿಯ ಗರ್ಭಕ್ಕೆ ಅದನ್ನು ಕೊಂಡು ಹೋಗಿ ಇಟ್ಲು. ಆದ್ದರಿಂದಾಗಿ ರೋಹಿಣಿಯಲ್ಲಿ ಗರ್ಭಿಣಿಯಾಗಿತ್ತು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ದೇವಕಿಯ ಗರ್ಭದಲ್ಲಿ ಭಗವಂತ ಇನ್ನೇನು ಎಲ್ಲ ಭಗವಂತ ಅವತಾರ ಮಾಡಬೇಕು ಅಂತಾದರೆ ಸ್ಥಾನ ಶುದ್ಧಿ ಬೇಕು. ಯಾಕೆ ಅಂತ ಕೇಳಿದರೆ ನಾನು ಆಗಲೇ ಒಂದು ದೃಷ್ಟಾಂತವನ್ನು ಕೊಟ್ಟೆ ಅಲ್ವಾ. ಹೇಗೆ ದೊಡ್ಡದಾದಂತಹ ವ್ಯಕ್ತಿ, ಪ್ರಧಾನವೋ ರಾಷ್ಟ್ರಪತಿಯೋ ಬರ್ತಾನೆ ಅಂತಾದರೆ ಸ್ಥಳಗಳು ಕೂಡ ಅದು ಶುದ್ಧಿಗೊಳಿಸಲ್ಪಡ್ತದೆ. ಆ ಬೇಕಾಗುವಂತಹ ಆರಕ್ಷಕ ವರ್ಗ ಅವುಗಳು ಏನು ಮಾಡ್ತಾರೆ ಅಂತ ಕೇಳಿದರೆ ಆ ಸ್ಥಾನದಲ್ಲಿ ಏನಾದರೂ ಕೂಡ ಒಂದಷ್ಟು ಸಂಶಯಾತ್ಮಕ ವಸ್ತುಗಳೋ ಅಥವಾ ಇನ್ನಿತರ ಏನಾದರೂ ಕೂಡ ಅಲ್ಲಿ ಬೇರೆ ಬೇರೆ ಹಾನಿಯನ್ನು ಉಂಟು ಮಾಡುವಂತಹ ವಸ್ತುಗಳು ಏನಾದರೂ ಇದೆಯೋ ಎಂಬುದಾಗಿ ಅದನ್ನು ಪರಿಶೀಲನೆ ಮಾಡ್ತಾರೆ, ಪರೀಕ್ಷಿಸ್ತಾರೆ. ಹೀಗೆ ಆ ಪರೀಕ್ಷಿಸುವಂತಹ ವ್ಯವಸ್ಥೆಯಲ್ಲಿ ಭಗವಂತ ಮೊದಲಿಗೆ ಅಲ್ಲಿ ಶುದ್ಧಿಯನ್ನು ದೇವಕಿಯ ಉದರದಲ್ಲಿ ಕೇಳುತ್ತಾರೆ. ಭಗವಾನಪಿ ವಿಶ್ವಾತ್ಮ ಭಕ್ತಾನ ಭಯಂಕರ ಆವಿವೇಶಾಂಶವಾಗೇನ ಅನಾನಕದುಂದುಬೇ ಅಂತ ಅವನು ಆ ಭಗವಂತ ಇಡೀ ಜಗತ್ತಿನ ಒಂದು ಆನಂದ ಪುರುಷ ರೂಪ, ಅವನ ಮನ್ಮಥ ರೂಪ. ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ವಸುದೇವನ ಮೂಲಕವಾಗಿ ವಸುದೇವನನ್ನು ಮೊದಲಿಗೆ ಪ್ರವೇಶ ಮಾಡ್ತಾನಂತೆ. ಅಂತಹ ಭಗವಂತ ವಸುದೇವನ ಮೂಲಕವಾಗಿ ವಸುದೇವನ ಹತ್ರ ಬರ್ತಾನೆ. ಆ ವಸುದೇವನ ಮೂಲಕವಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅಲ್ಲಿಂದ ವಸುದೇವನ ಮೂಲಕವಾಗಿ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡುತ್ತಾನೆ.
ಸಹಜವಾಗಿ ಲೋಕದಲ್ಲಿ ಹೇಗೆ ಮಗುವಿನ ಉತ್ಪತ್ತಿಯ ಕ್ರಮ ಹೇಗೆ ಅಂತ ಕೇಳಿದರೆ ನಮಗೆ ಉಪನಿಷತ್ತು ಮೊದಲಾದಂತಹವುಗಳು ಕೊಡುವುದು ಅದು ಇದೆ. ಈ ವ್ಯವಸ್ಥೆಯಿಂದಾಗಿ ಎಲ್ಲ ಪುರುಷನ ವ್ಯವಸ್ಥೆಯಿಂದಾಗಿ ಈ ಪುರುಷನ ದೇಹದಲ್ಲಿ ಪುರುಷ ತಿಂದಿರತಕ್ಕಂತಹ ಧಾನ್ಯಾದಿಗಳು, ಆ ಧಾನ್ಯದ ಮೂಲಕವಾಗಿ ಮೊದಲಿಗೆ ವೃಷ್ಟಿಯಲ್ಲಿ ಸೇರಿಕೊಳ್ತಾನೆ ಜೀವ. ಆ ಜೀವ ವೃಷ್ಟಿಯ ಮೂಲಕವಾಗಿ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಧಾನ್ಯಾದಿಗಳ ಮೂಲಕವಾಗಿ ಪುರುಷನ ಶರೀರವನ್ನು ಸೇರಿಕೊಳ್ತಾನೆ. ಪುರುಷನ ಶರೀರದಿಂದಾಗಿ ಅಲ್ಲಿ ವೀರ್ಯದ ಮೂಲಕವಾಗಿ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಹೀಗೆ ಜೀವನ ವ್ಯವಸ್ಥೆ. ಆದರೆ ಇಡೀ ಜಗತ್ತಿನ ನಿಮಿತ್ತನಾಗಿರತಕ್ಕಂತಹ ಭಗವಂತನಿಗೆ ಇದ್ಯಾವುದೂ ಕೂಡ ಇಲ್ಲ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಸ್ವೇಚ್ಛೆಯಿಂದಾಗಿಯೇ ಹೇಳ್ತಾನಂತೆ, ತಥೋ ಜಗನ್ಮಂಗಲ ಅಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ಅಂತ ಹೇಳಿಕೊಂಡು ಭಗವಂತ ಏನು ಯಾವ ನಿಮಿತ್ತಗಳು ಇಲ್ಲ, ನೇರವಾಗಿ ಭಗವಂತ ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಇದ್ದಾರಂತೆ. ಆದರೆ ವಾಸ್ತವಿಕವಾಗಿ ಆ ದೇವಕಿ ಹೇಗಾಗಿದ್ಲು ಅಂತ ಕೇಳಿದ್ರೆ ತುಂಬ ಕಾಂತಿಹೀನಳಾಗಿದ್ಲಂತೆ. ಯಾಕೆ ಅಂತ ಕೇಳಿದರೆ ಅವಳಿದ್ದಂತಹ ಸ್ಥಳ ಅದು ಕಾರಾಗೃಹದಲ್ಲಿ. ಆ ಕಾರಾಗೃಹದಲ್ಲಿರತಕ್ಕಂತಹ ದೇವಕಿ ತುಂಬ ಕಾಂತಿಹೀನಳಾಗಿದ್ದು, ಆದರೂ ಕೂಡ ಯಾವಾಗ ಆ ಭಗವಂತ ಉದರದಲ್ಲಿ ಪ್ರವೇಶವನ್ನು ಮಾಡಿದನೋ ಆವಾಗ ಅಲ್ಲಿ ಕಿಂಚಿತ್ತೂ ಕೂಡ ಅವಳಿಗೆ ಕಾಂತಿ ಎಂಬುದು ಕಮ್ಮಿ ಆಗಲಿಲ್ಲಂತೆ. ತುಂಬ ಏನೋ ಕಾಂತಿಯನ್ನು ಪಡೆದುಕೊಂಡ್ಲಂತೆ. ಹೀಗೆ ಆ ಭಗವಂತ ಅಲ್ಲಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಆ ಪ್ರವೇಶ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ದೇವಕಿಯನ್ನು ಮೊದಲಿಗೆ ಕೊಲ್ಲಬಹುದಿತ್ತು. ಆದರೆ ಅವನು ಏನು ತನ್ನ ಒಂದು ಪ್ರೇರಣೆಯಿಂದಾಗಿ ಭಗವಂತ ಅವತಾರ ಮಾಡ್ತಾನಲ್ವ, ನೋಡುವ ಎಂಬಂತಹ ಒಂದು ಇಚ್ಛೆಯಿಂದಾಗಿ ಅವನು ಅಲ್ಲಿ ದೇವಕಿಯನ್ನು ಬಿಡ್ತಾನಂತೆ. ಹೀಗೆ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ ಭಗವಂತ. ಆ ದೇವಕಿಯ ಗರ್ಭದಲ್ಲಿರತಕ್ಕಂತಹ ಮಗುವನ್ನು ದೇವತೆಗಳು ಸ್ತೋತ್ರ ಮಾಡ್ತಾರಂತೆ. ಇದನ್ನೇ ನಾವು ಗರ್ಭಸ್ತುತಿ ಅಂತ. ವಾಸ್ತವಿಕವಾಗಿ ಲೌಕಿಕವಾಗಿರತಕ್ಕಂತಹ ಯಾರನ್ನೂ ಕೂಡ ಈ ಸ್ತುತಿಯನ್ನು ಮಾಡೋದಿಲ್ಲ. ಯಾರೂ ಕೂಡ ಬಂದು ಗರ್ಭವನ್ನು ಸ್ತೋತ್ರ ಮಾಡೋದಿಲ್ಲ. ಆದರೆ ದೇವಕಿಯ ಗರ್ಭದಲ್ಲಿರತಕ್ಕಂತಹ ಆ ಚೈತನ್ಯವನ್ನು, ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ. ಯಾರು ಅಂತ ಕೇಳಿದ್ರೆ ಹೇಳ್ತಾರೆ, ಬ್ರಹ್ಮಾವಸ್ಥಿತತ್ರೈತ್ಯ ಮುನಿಭಿರ್ನಾರದಾದಿಭಿ ದೇವೀ ಸಾನುಚರೀಸಾರ್ಥಂ ಗೀರ್ಭಿ ವಿಷ್ಣುರ್ಮಥಾಸ್ತುವತ್ ಅಂತ ಒಳ್ಳೆಯ ಮಾತುಗಳಿಂದ ಸ್ತೋತ್ರ ಮಾಡ್ತಾರಂತೆ. ಎಂತಹ ಸ್ತೋತ್ರ! ಲೌಕಿಕವಾಗಿ ಯಾವುದೋ ಒಬ್ಬಳು ಹೆಣ್ಣು ಮಗಳು ಅವಳು ಗರ್ಭಿಣಿಯಾದ್ಲು ಅಂತಾದರೆ ಅವಳನ್ನು ಸ್ತೋತ್ರ ಮಾಡಲಿಕ್ಕೆ ದೇವತೆಗಳು ಬಂದು ಏನು ಕುತ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಈ ರೀತಿಯಾಗಿರತಕ್ಕಂತಹ ಒಂದು ಹುಟ್ಟುವಿಕೆ ಇಲ್ಲವೇ ಇಲ್ಲ. ಆದರೆ ಭಗವಂತ ಆ ದೇವಕಿಯ ಗರ್ಭದಲ್ಲಿ ಇದ್ದಾನೆ. ಅಂತಹ ಅವನಿಗೆ ಯಾವತ್ತೂ ಕೂಡ ಈ ವೀರ್ಯ ರೇತಸ್ಸಿನ ಕಿಂಚಿತ್ತೂ ಕೂಡ ಸಂಬಂಧ ಇಲ್ಲದೇ ಇರತಕ್ಕಂತಹ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಯಾರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬ್ರಹ್ಮಾಭವಶ್ಚ ಬ್ರಹ್ಮಾದಿಗಳು ಬಂದು ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ದೊಡ್ಡ ನಾವು ನಿತ್ಯದಲ್ಲೂ ಕೂಡ ಸ್ತೋತ್ರವನ್ನ ಇದನ್ನ ನಮ್ಮ
ಇಟ್ಟುಕೊಳ್ಳಬೇಕು. ಅದೇನು ಅಂತ ಕೇಳಿದ್ರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಒಂದು ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾ ಅಂತ. ವಾಸ್ತವಿಕವಾಗಿ ಭಗವಂತನಿಗೆ ಸತ್ಯನಾರಾಯಣ ಅಂತ. ಯಾಕೆ? ಭಗವಂತ ಸತ್ಯ, ಅವನನ್ನ ಸತ್ ಅಂತ ನಾವು ಉಪಾಸನೆ ಮಾಡಬೇಕು. ಸತ್ ತಿ ಯ ಇಂತಹ ನಿರ್ದಿಷ್ಟವಾದಂತಹ ಜ್ಞಾನಾನಂದಾದಿಗಳು ಉಳ್ಳಂಥವನು ಭಗವಂತ. ಅಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸತ್ಯವ್ರತಂ, ಭಗವಂತ ಪೂರ್ಣವಾದಂತಹ ಆನಂದ, ಅಷ್ಟೇ ಅಲ್ಲದೆ ಜ್ಞಾನರೂಪ, ಅಷ್ಟೇ ಅಲ್ಲದೆ ತ್ರಿಸತ್ಯ, ಎಲ್ಲ ಮೂರು ಕಾಲದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿರತಕ್ಕಂಥವನು. ಸತ್ಯಸ್ಯ ಯೋನಿಂ, ಭಗವಂತ ಇಡೀ ಸತ್ಯಕ್ಕೆ ಕಾರಣನಾಗಿರತಕ್ಕಂಥವನು, ಸತ್ಯವಾದಂತಹ ಪ್ರಪಂಚಕ್ಕೆ ಕಾರಣನಾಗಿರತಕ್ಕಂಥವನು. ಸತ್ಯಸ್ಯ ಸತ್ಯಂ ಒಂದು ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾ ಅಂತ ಹೇಳಿಕೊಂಡು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಹೀಗೆ ಆ ಗರ್ಭಸ್ತುತಿ ಭಗವಂತನ ಅವತಾರಕ್ಕೆ ಪೀಠಿಗೆಯಾಗಿ ದೇವತೆಗಳು ಹೋಗಿ ಗರ್ಭಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನ ಅವತಾರಕ್ಕೆ ಇನ್ನೇನು ಕಾರಣಗಳನ್ನ ಹೇಳಿದ್ದಾರೆ. ಅಂತಹ ಭಗವಂತ ಇನ್ನು ಮುಂದೆ ದೇವಕಿಯ ನಿಮಿತ್ತದಿಂದಾಗಿ ಭಗವಂತ ಅವತಾರವನ್ನ ಮಾಡ್ತಾನೆ ಎಂಬಂತಹ ವಿಚಾರವನ್ನ ನಮಗೆ ಭಾಗವತ ತಿಳಿಸಿಕೊಡ್ತದೆ. ಇನ್ನು ಮುಂದಿನ ಭಾಗವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳಿದ್ರೆ. ಹರಿ ಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.